ರಸ್ತೆ ಬದಿ ನಿಂತು ಗುತ್ತಿಗೆದಾರ ವಿಜಯ್ ಎಂಬುವರ ಬಳಿ ಲಂಚಕ್ಕಾಗಿ ಬೇಡಿಕೆ ಇಟ್ಟಂತಹ ಶಾಸಕ ತಮ್ಮ ಒಡೆತನದ ಬಾಲಾಜಿ ಆಸ್ಪತ್ರೆಗೆ ಹಣ ತಂದುಕೊಡಲು ಕೇಳಿದ್ರಂತೆ. 5 ಲಕ್ಷ ರೂಪಾಯಿ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ. ಚಂದ್ರು ಲಮಾಣಿ ಹಾಗೂ ಇಬ್ಬರು ಆಪ್ತರನ್ನು ಕೂಡ ಈ ಹೊತ್ತಿನಲ್ಲಿ ವಿಚಾರಣೆಯನ್ನು ನಡೆಸಲಾಗ್ತಿದೆ. ರಸ್ತೆ ಬದಿ ತಡೆಗೋಡೆ ನಿರ್ಮಾಣಕ್ಕಾಗಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಸೊ ಇನ್ನು ಆ ಕಾಮಗಾರಿ ಪೂರ್ಣ ಆಗಿರಲಿಲ್ಲ. ಪ್ರಾಥಮಿಕ ಹಂತವಾಗಿ ತಡೆಗೋಡೆ ನಿರ್ಮಾಣದ ಕಾಮಗಾರಿಗಾಗಿ ಒಂದು ಡೀಲ್ ಆಗಿತ್ತು. ಅದರಂತೆ 11 ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಅದರ ಮೊದಲ ಕಂತು 5 ಲಕ್ಷ ಅದರ ಮೊದಲ ಕಂತಿನಂತೆ 5 ಲಕ್ಷ ರೂಪಾಯಿ ಲಂಚ ಸ್ವೀಕಾರದ ಹೊತ್ತಿನಲ್ಲಿ ತಮ್ಮದೇ ಒಡೆತನದ ಆಸ್ಪತ್ರೆ ಶ್ರೀ ಬಾಲಾಜಿ ಆಸ್ಪತ್ರೆ ಗದಗದ ಲಕ್ಷ್ಮೇಶ್ವರದಲ್ಲಿ ಈ ಆಸ್ಪತ್ರೆ ಇದೆ. ಇದು ಚಂದ್ರು ಲಮಾಣಿಯವರದ್ದೇ ಆಸ್ಪತ್ರೆ. ಅಲ್ಲಿ ಗುತ್ತಿಗೆದಾರ ವಿಜಯ್ನನ್ನ ಕರೆಸ್ಕೊಂಡಿದ್ದಾರೆ. ಆ ತಡೆಗೋಡೆ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಒಪ್ಪಂದಗಳೇನಾಗಿತ್ತು ಅದರಂತೆ ಮಾತುಕತೆಯ ಪ್ರಕಾರವಾಗಿ ಏನು ಅಮೌಂಟನ್ನು ಇವ್ರು ಕೊಡಬೇಕಾಗಿತ್ತು ಅದನ್ನು ಸಂದಾಯ ಮಾಡಲಿಕ್ಕೆ ಗುತ್ತಿಗೆದಾರ ವಿಜಯ್ ಅಲ್ಲಿಗೆ ಬಂದಿದ್ದಾರೆ. ಸೊ ಹಣ ಸ್ವೀಕಾರದ ಹೊತ್ತಲ್ಲೇ ಲೋಕಾಯುಕ್ತ ಪೊಲೀಸರು ಕೂಡ ದಾಳಿ ನಡೆಸಿದ್ರಿಂದ ಸಹಜವಾಗಿ ಇದು ಗುತ್ತಿಗೆದಾರರಿಂದ ಲಂಚ ಸ್ವೀಕಾರದ ಒಂದು ಡೀಲ್ ಆಗಿತ್ತು ಅನ್ನೋದು ಗೊತ್ತಾಗಿದೆ. ಈಗ ಮೂವರನ್ನು ಕೂಡ ಯಾರು ಚಂದ್ರು ಲಮಾಣಿ ಹಾಗೆ ಚಂದ್ರು ಲಮಾಣಿಯವರ ಆಪ್ತರಿಬ್ಬರು ಮತ್ತು ಗುತ್ತಿಗೆದಾರ ಇವರೆಲ್ಲರನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈಗ ಗುತ್ತಿಗೆದಾರ ಹೇಳಬೇಕು ಯಾವ ಒಂದು ಕಾಮಗಾರಿಗಾಗಿ ಈ ಒಂದು ಡೀಲ್ ನಡೆದಿತ್ತು ಅಥವಾ ಆಸ್ಪತ್ರೆಗೆ ಸಂಬಂಧಿತ ವ್ಯವಹಾರಗಳ ಇದು ಏನು ಅನ್ನೋದನ್ನು ಅವರು ಹೇಳಬೇಕಾಗತ್ತೆ ಈ ವಿಚಾರಣೆಯಲ್ಲಿ. ಆಗ ಇದಕ್ಕೆ ಇನ್ನಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಪಡ್ಕೊಳ್ಳುವಂತಹ ಸಾಧ್ಯತೆ. ಅವರೇನಾದರೂ ಚಂದ್ರು ಲಮಾಣಿಯವರ ಪರವಾಗಿ ಇದು ಲಂಚ ಅಲ್ಲ ಅಂತ ಹೇಳಿಕೆ ಕೊಟ್ಟರೆ ಅದು ಬೇರೆ ತಿರುವು ಪಡ್ಕೊಳ್ಳುತ್ತೆ. ಇಲ್ಲ ಅವರು ಲಂಚವನ್ನು ತೆಗೆದುಕೊಂಡ್ರು, ನಮ್ಮ ಬಳಿ 11 ಲಕ್ಷಕ್ಕೆ ಬೇಡಿಕೆ ಇಟ್ಟರು, ಇಷ್ಟು ಮೊತ್ತದ ಕಾಮಗಾರಿ ಆಗಿತ್ತು, ಅದಕ್ಕೆ ಇವರಿಗೆ ಇಷ್ಟು ಸಂದಾಯ ಆಗಬೇಕಿತ್ತು ಅನ್ನುವಂಥ ಹೇಳಿಕೆಗಳನ್ನ ಕೊಟ್ಟಾಗ ಒಂದಷ್ಟು ಸಂಕಷ್ಟಕ್ಕೆ ಸಿಲುಕಬಹುದಾದಂತಹ ಸಾಧ್ಯತೆಗಳು ಬಿಜೆಪಿ ಶಾಸಕರಿಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಸದ್ಯ ಚಂದ್ರು ಲಮಾಣಿ ಅವರ ಆಸ್ಪತ್ರೆಯ ಮುಂಭಾಗದ ದೃಶ್ಯವನ್ನು ಕೂಡ ತೋರಿಸ್ತಾ ಇದ್ವಿ. ಪೊಲೀಸರ ನಿಯೋಜನೆ ಆಗಿದೆ. ತಮ್ಮದೇ ಒಡೆತನದ ಆಸ್ಪತ್ರೆಯಲ್ಲಿ ಲಾಕ್ ಆಗಿದ್ದಾರೆ ಶಿರಹಟ್ಟಿ ಶಾಸಕ. ಗುತ್ತಿಗೆದಾರರ ಬಳಿ ಕಮಿಷನ್ ಸ್ವೀಕರಿಸುವ ಹೊತ್ತಿನಲ್ಲೇ ಸಿಕ್ಕಿಬಿದ್ದಿದ್ದಾರೆ. ಕ್ಲಾಸ್ 1 ಗುತ್ತಿಗೆದಾರ ವಿಜಯ್ ಬಳಿ 11 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು. ಆ ಪೈಕಿ 11 ಲಕ್ಷದಲ್ಲಿ 5 ಲಕ್ಷ ಸ್ವೀಕರಿಸುವಾಗ ಸೆರೆ ಸಿಕ್ಕಿದ್ದಾರೆ. ಇಬ್ಬರು ಆಪ್ತರ ಜೊತೆಗೆ ಚಂದ್ರು ಲಮಾಣಿ ಅದೇ ಹೊತ್ತಿನಲ್ಲಿ ಇದ್ದದ್ರಿಂದ ಅವರುಗಳನ್ನು ಲಾಕ್ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಚಂದ್ರು ಲಮಾಣಿ ಅವರ ಖಾಸಗಿ ಆಸ್ಪತ್ರೆ. ಸೊ ಆ ಬಾಲಾಜಿ ಆಸ್ಪತ್ರೆಯಲ್ಲೇ ನಡೆದಂತಹ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಹಣದ ವಿನಿಮಯವೂ ಕೂಡ ಅಲ್ಲಿ ಆಗ್ತಾ ಇತ್ತು. ಇದೇ ಹೊತ್ತಿನಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಇಬ್ಬರು ಆಪ್ತರ ಜೊತೆಗೆ ಡಾಕ್ಟರ್ ಚಂದ್ರು ಲಮಾಣಿ ಅವರು ಸಿಕ್ಕಿರೋದ್ರಿಂದ ಈಗ ಅವರುಗಳ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ನಮಗೆ ಗದಗದ ಲಕ್ಷ್ಮೇಶ್ವರದ ಬಾಲಾಜಿ ಆಸ್ಪತ್ರೆಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನ ನಿಮಗೆ ಕೊಡ್ತಾ ಇದ್ದೀವಿ. ಸೊ ಅಲ್ಲಿ ಬಂದು ಹೋಗುವಂತಹ ರೋಗಿಗಳಿಗೆ ಯಾವುದೇ ರೀತಿಯ ತೊಂದರೆಗಳಾಗದೇ ಇರೋ ಹಾಗೆ ಈ ದಾಳಿ ಮುಂದುವರೆದಿದೆ. ಕಮಿಷನ್ ಸ್ವೀಕರಿಸುವಾಗ ಸೆರೆ ಸಿಕ್ಕಿದ್ದಾರೆ. ತನ್ನದೇ ಆಸ್ಪತ್ರೆಯಲ್ಲಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಅವರನ್ನ ಬಂಧನ ಮಾಡಲಾಗಿದೆ. ಚಂದ್ರು ಲಮಾಣಿ ಜೊತೆಗೆ ಇಬ್ಬರು ಆಪ್ತರನ್ನ ಬಂಧನ ಮಾಡಿದ್ದಾರೆ ಪೊಲೀಸರು, ಲೋಕಾಯುಕ್ತ ಪೊಲೀಸರು. ಕಮಿಷನ್ ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ತಮ್ಮದೇ ಆಸ್ಪತ್ರೆಯಲ್ಲಿ ಚಂದ್ರು ಲಮಾಣಿ ಅವರು 5 ಲಕ್ಷ ಹಣವನ್ನ ಗುತ್ತಿಗೆದಾರರಿಂದ ತೆಗೆದುಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ತಗಲಾಕೊಂಡಿದ್ದಾರೆ. 5 ಲಕ್ಷ ರೂಪಾಯಿ ಸ್ವೀಕಾರ ಮಾಡಿದಂತಹ ಚಂದ್ರು ಲಮಾಣಿ ಇದೀಗ ಲೋಕಾಯುಕ್ತ ಪೊಲೀಸರ ಬಂಧನಕ್ಕೆ ಒಳಪಟ್ಟಿದ್ದಾರೆ. ಕೇವಲ ಚಂದ್ರು ಲಮಾಣಿ ಮಾತ್ರ ಅಲ್ಲ, ಇದೇ ಹೊತ್ತಲ್ಲಿ ಅವರ ಜೊತೆಯಲ್ಲಿ ಅದೇ ಆಸ್ಪತ್ರೆಯಲ್ಲಿ ಅದೇ ಡೀಲ್ನ ಸಂದರ್ಭದಲ್ಲಿ ಇದ್ದಂತಹ ಮತ್ತಿಬ್ಬರು ಆಪ್ತರೇನಿದ್ದಾರೆ ಅವರುಗಳ ಬಂಧನವೂ ಕೂಡ ಆಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳಿ, ಈಗ ಚಂದ್ರು ಲಮಾಣಿ ಅವರ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಡೀಲ್ ಯಾವುದು ಇತ್ಯಾದಿ ಇದೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಈಗ ನಡೀತಾ ಇರುವಂತಹ ಬೆಳವಣಿಗೆಗಳೇನು? ನೀವೇ ಏನಂದ್ರೆ A1 ಕಾಂಟ್ರಾಕ್ಟ್ ಕಾಂತರಾಜ್ ಅಂತ ಹೇಳಿ ಆತನ ಜೊತೆಯಲ್ಲಿ ಒಂದು ಡೀಲ್ ಇತ್ತು. ಆ ಡೀಲ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಆಡಿಯೋ ತುಣುಕು ಏನಿತ್ತು, ಆಡಿಯೋ ತುಣುಕುಗಳನ್ನ ಲೋಕಾಯುಕ್ತ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು. ಅಂದ್ರೆ ಬಹಿರಂಗವಾಗಿ ಹಣಕ್ಕೆ ಬೇಡಿಕೆಯನ್ನ
ಏನು ಚಂದ್ರು ಲಮಾಣಿ MLA ಚಂದ್ರು ಲಮಾಣಿ ಏನಿದ್ರು ಚಂದ್ರು ಲಮಾಣಿ ಬೇಡಿಕೆನ ಇಡ್ತಾರೆ. ಬೇಡಿಕೆನ ಇಟ್ಟ ಬಳಿಕ ಒಂದಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬರ್ತದೆ. ಜೊತೆಗೆ ಏನು ಅವ್ರು ಕೇಳಂತದ್ದು 25 ಲಕ್ಷ ಹಣವನ್ನ ಬೇಡಿಕೆ ಇಡ್ತಾರೆ. ಅದ್ರಲ್ಲಿ 5 ಲಕ್ಷ ಹಣವನ್ನ ಮುಂಗಡ ಹಣವಾಗಿ ಕೊಡಬೇಕು ಅಂತೇಳಿ ವಿಚಾರಗಳಾಗಿರ್ತವೆ, ಮಾತುಕತೆಗಳು ಕೂಡ ನಡೆದಿರ್ತದೆ. ಇವತ್ತು ಖುದ್ದಾಗಿ ಏನು ಹಣವನ್ನ ಕೊಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವರನ್ನ ರೆಡ್ ಹ್ಯಾಂಡ್ ಆಗಿ ಟ್ರಾಪ್ ಅನ್ನ ಮಾಡಿದ್ದಾರೆ. ಅದು ಅವರ ಕಚೇರಿಯಲ್ಲಿಯೇ ಈ ಹಣದ ವ್ಯವಹಾರಗಳು ಕೂಡ ನಡೆದಿರುವಂತದ್ದು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಕಳೆದ 2 ದಿನಗಳ ಹಿಂದೆಯೇ ಆಡಿಯೋಗೆ ಸಂಬಂಧಪಟ್ಟಂತೆ FIR ಅನ್ನ ಏನು ಲೋಕಾಯುಕ್ತ ಪೊಲೀಸರು ದಾಖಲು ಮಾಡ್ಕೊಂಡಿದ್ರು. ಇವತ್ತು ಖುದ್ದಾಗಿ ಟ್ರಾಪ್ ಅನ್ನ ಮಾಡಿ ಬಂಧನಕ್ಕೊಳ್ಪಡ್ತಿದ್ದಾರೆ 3 ಜನ. ಅಂದ್ರೆ ಅವರ ಸಹಾಯಕ ಸಿಬ್ಬಂದಿ ಏನಿದ್ರು ಚಂದ್ರು ಲಮಾಣಿ ಅವರ ಸಹಾಯಕ ಸಿಬ್ಬಂದಿ ಅವರನ್ನು ಕೂಡ ಬಂಧನಕ್ಕೊಳ್ಪಡ್ತಿರುವಂತದ್ದು. ಇನ್ನು MLA ಆಗಿರುವ ಹಿನ್ನೆಲೆಯಲ್ಲಿ ಅರೆಸ್ಟ್ ಪ್ರೊಸೀಜರ್ಗಳನ್ನ ಮಾಹಿತಿಗಳನ್ನ ಸ್ಪೀಕರ್ಗೆ ರವಾನೆಯನ್ನ ಮಾಡಬೇಕಿತ್ತು. ಆ ಪ್ರಕ್ರಿಯೆಗಳನ್ನು ಕೂಡ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಮಾಡ್ತಾ ಇದ್ದಾರೆ. ಮುಂದಿನ ಪ್ರಕ್ರಿಯೆಗಳೇನಿತ್ತು ಅವರನ್ನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಮತ್ತು ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳುವಂತ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಈಗ ಪೊಲೀಸರು ಮಾಡುವಂತ ಪ್ರಯತ್ನಗಳಾಗ್ತಾ ಇದಾವೆ. ಸದ್ಯಕ್ಕೆ ಕಳೆದ 2 ದಿನಗಳ ಹಿಂದೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಕಳೆದ 2 ದಿನಗಳ ಹಿಂದೆ ಆಡಿಯೋ ತುಣುಕುಗಳನ್ನ ಆಧರಿಸಿ ಲೋಕಾಯುಕ್ತ ಪೊಲೀಸರು ಒಂದು FIR ಅನ್ನ ದಾಖಲು ಮಾಡ್ಕೊಂಡಿದ್ರು. ಇವತ್ತು ಖುದ್ದಾಗಿ ಹಣವನ್ನ ಕೊಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಟ್ರಾಪ್ ಅನ್ನ ಮಾಡಿದ್ದಾರೆ ಮತ್ತು ವಶಕ್ಕೆ ಬಂಧನಕ್ಕೊಳ್ಪಡಿಸಿ ಮೆಡಿಕಲ್ ಚೆಕ್ಅಪ್ ಕೂಡ ಆಗ್ತಾ ಇದಾವೆ. ಇನ್ನೇನೋ ಕೆಲವೇ ಹೊತ್ತಿನಲ್ಲಿ ಬೆಂಗಳೂರಿಗೆ ಕರೆತಂದು ಆರೋಪಿಗಳನ್ನ ಹಾಜರುಪಡಿಸುವಂತ ಕೆಲಸಗಳು ಕೂಡ ಆಗುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ, ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಗದಗದ ಲಕ್ಷ್ಮೇಶ್ವರದಲ್ಲಿರುವಂತಹ ಶಾಸಕ ಚಂದ್ರು ಲಮಾಣಿಯವರ ಆಸ್ಪತ್ರೆಯಲ್ಲಿ ರೆಡ್ ಹ್ಯಾಂಡ್ ಆಗಿ 5 ಲಕ್ಷ ಲಂಚ ಸ್ವೀಕಾರ ಮಾಡುವ ಹೊತ್ತಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಟ್ಟು 3ರನ್ನ ಈಗಾಗಲೇ ಬಂಧನಕ್ಕೆ ಒಳಪಡಿಸಿರ್ತಕ್ಕಂತಹ ಲೋಕಾಯುಕ್ತ ಅಧಿಕಾರಿಗಳು ಮುಂದಿನ ಪ್ರೊಸೀಜರ್ಗಳನ್ನ ಮಾಡೋ ಮೂಲಕವಾಗಿ ನೆಕ್ಸ್ಟ್ ಅವ್ರನ್ನ ಕಸ್ಟಡಿಗೆ ಪಡೆಯುವಂತಹ ಪ್ರಯತ್ನಗಳಾಗುತ್ತೆ.